ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು. ಯಾಜ್ಞವಲ್ಕರು ನಾನು ಹೋಗ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂದರು. ಇಬ್ಬರು ಹೆಂಡಂದ್ರು ಕರೆದು ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, ಇಬ್ಬರು ತೊಗೊಂಬಿಡಿ ಅಂತ ಹೆಂಡಂದ್ರಿಗೆ ಹೇಳಿದರು. ಮೈತ್ರೇಯಿ ಪರವಾಗಿಲ್ಲ ಅಂದು. ಆಗ ಗಾರ್ಗಿ ಪ್ರಶ್ನೆ ನೋಡಿ, ಅಂದರೆ ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ. ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದರೆ ಆಸ್ತಿಕ್ಕಿಂತ ಮುಖ್ಯವಾದದ್ದಿರಬೇಕಲ್ಲ ಅದು. ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದಿರಬೇಕು. ಹಂಗೆ ನಾನು ದೊಡ್ಡದೇ ಕೊಡಿ ನನಗೆ ಅನ್ಲಿಕ್ಕೆ, ಸಣ್ಣದ್ಯಾಕೆ ತಗೊಳ್ಳಿ ನಾನು. ಎಷ್ಟು ಚಂದದ ಮಾತದು. ನೀವು ಬೇಡಾದಂಥ ಆಸ್ತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ನನಗೆ ಈ ಆಸ್ತಿ ಬೇಡ, ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮಗೆ ಅನಿಸಿದೆಯೋ ಆ ತಪಸ್ಸನ್ನು ನನಗೆ ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವ್ರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ ಪ್ರಭು ಹೇಳ್ತಾನೆ ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿರಿ ಅಕ್ಕ ಮಹಾದೇವಿದು ಜೀವನ. ಬೆಂಕಿ ಮೇಲೆ ಹೋದಂಥ ಜೀವನ. ಹೇಗೆ ಫೇಸ್ ಮಾಡ್ತಾಳಕ್ಕೆ ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದು ಬೇರೆ ಭಾಷೆ ಲೆಕ್ಚರ್ ಆಗಿಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಮಾತಾಡೋದನ್ನು ನೀವು ನೋಡ್ಬೇಕು. ಅದನ್ನು ಅದ್ಭುತ ಡೈಲಾಗ್ ಅದು. ಅಲ್ಲಮ ಪ್ರಭು ಆಕೆನ ಹೇಗಾದರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದರೆ ಸಿಗಲಾರ್ದೇನೆ ಅಲ್ಲಮ ಪ್ರಭುನ ಪೆಚ್ಚು ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಬಸವಣ್ಣ ಹೇಳಬೇಕಾದ್ರೆ ಆ ಪವರ್ ಹೇಗಿರ್ಬೇಕು, ಹೆಣ್ಮಕ್ಳು ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ ಸೆಲ್ಫ್. ಈ ಸನ್ಯಾಸ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂಥ ಶಕ್ತಿಯನ್ನು ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಂದರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು